ಸ್ನೇಹಿತರೆ, ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವಿದ್ಯಾರ್ಥಿ ಹಗಲು ರಾತ್ರಿ ಎನ್ನದೆ ವರ್ಷಗಟ್ಟಲೆ ಒಂದೇ ಒಂದು ಪರೀಕ್ಷೆಗೋಸ್ಕರ ತನ್ನನ್ನು ತಾನು ಮೀಸಲಿಟ್ಟಿದ್ದಾನೆ. ದಿನಕ್ಕೆ 14 ಗಂಟೆಗಳ ಕಾಲ ಪುಸ್ತಕಗಳಲ್ಲೇ ಮುಳುಗಿ ಹೊರಗಿನ ಪ್ರಪಂಚವನ್ನೇ ಮರೆತು ಓದಿದ್ದಾನೆ. ಪರೀಕ್ಷೆ ಬರೆದು ಸದ್ಯಕ್ಕೆ ಮುಗಿಯಿತಲ್ಲ ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲಿ ಒಂದು ಸುದ್ದಿ ಕೇಳಿ ಅವನ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುತ್ತದೆ. ಅದೆಂಥ ಸುದ್ದಿ? ಅದನ್ನೇ ಇಂದು ನಾವು ನೋಡೋಣ. ಇದು ಕೇವಲ ಒಬ್ಬ ವಿದ್ಯಾರ್ಥಿಯ ಕಥೆಯಲ್ಲ. ಇದು ವರದಿಗಳ ಪ್ರಕಾರ ಲಕ್ಷಾಂತರ ರೂಪಾಯಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಮಾರಿ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಒಂದು ಕೊಳೆತ ವ್ಯವಸ್ಥೆಯ ಕಥೆ. ಪ್ರಾಮಾಣಿಕತೆಗೆ ಬೆಲೆ ಎಲ್ಲಿದೆ ಎಂದು ಪ್ರಶ್ನಿಸುವಂತೆ ಮಾಡಿದ ಒಂದು ಘಟನೆಯ ಆಳಕ್ಕೆ ಇಳಿಯೋಣ ಬನ್ನಿ. नीट का एग्जाम क्यों होता है? भाई एग्जाम देते भाई सर्विस करने के लिए होती है भाई। कोई जो सर्विस करने के लिए भाई नौकरी करने के लिए भाई टीचर बन जाएंगे कुछ। देखिए ये एक अव्यवस्था है, उसको मैं स्वीकार करता हूँ। पिछले बार भी जब नीट की अव्यवस्था हुई थी, मैं मुंह छुपा के नहीं भागा था। मैंने उसके लिए जिम्मेवारी ली थी और उसको हमने सुधारा। ಭಾರತದ ಪ್ರತಿಯೊಂದು ಮಧ್ಯಮ ವರ್ಗದ ಕುಟುಂಬದಲ್ಲೂ ಒಂದು ಕನಸು ಚಿಗುರೊಡೆಯುತ್ತದೆ. ತನ್ನ ಮಗ ಅಥವಾ ಮಗಳು ವೈದ್ಯರಾಗಬೇಕು, ಬಿಳಿ ಕೋಟು ಧರಿಸಿ ಸಮಾಜ ಸೇವೆ ಮಾಡಬೇಕು ಅನ್ನೋದು. ಈ ಕನಸಿಗೆ ಸೇತುವೆಯೇ ನೀಟ್, ಅಂದರೆ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ. ಆದರೆ ಈ ದಾರಿ ಎಂದುಕೊಂಡಷ್ಟು ಸುಲಭವಲ್ಲ. ಅದು 2, 3, ಕೆಲವೊಮ್ಮೆ 4 ವರ್ಷಗಳ ತಪಸ್ಸು. ಬೆಳಗಿನ ಜಾವ 4 ಗಂಟೆಗೆ ಆರಂಭವಾಗುವ ಓದು ರಾತ್ರಿ 2 ಗಂಟೆಯಾದರೂ ಮುಗಿಯುವುದಿಲ್ಲ. ಸಾವಿರಾರು ಪುಟಗಳ ಪುಸ್ತಕಗಳು, ಲಕ್ಷಾಂತರ ರೂಪಾಯಿ ಕೋಚಿಂಗ್ ಶುಲ್ಕ ಮತ್ತು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿಯೇ ಹಗಲಿರುಳು ದುಡಿಯುವ ಪೋಷಕರು. ಇಷ್ಟೆಲ್ಲಾ ಕಷ್ಟಪಟ್ಟು ಈ ದೇಶದ ವ್ಯವಸ್ಥೆಯ ಮೇಲೆ ಒಂದು ನಂಬಿಕೆ ಇಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧರಾಗುತ್ತಾರೆ. ಪ್ರಾಮಾಣಿಕವಾಗಿ ಓದಿದರೆ ಯೋಗ್ಯತೆಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ ಎಂಬ ಅಚಲ ವಿಶ್ವಾಸ ಅವರದ್ದು. ಆದರೆ 2024 ಮತ್ತು 2026ರ ಪರೀಕ್ಷೆಗಳ ನಂತರ ಆ ನಂಬಿಕೆಯೇ ಅಲುಗಾಡಲು ಶುರುವಾಯಿತು. ನಂಬಿಕೆ ದ್ರೋಹದ ಆಘಾತ. 2024ರ ಹಗರಣ. ಪರೀಕ್ಷೆ ಮುಗಿದು ಜೂನ್ 4ರಂದು ಫಲಿತಾಂಶ ಬಂದಾಗ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬರೋಬ್ಬರಿ 67 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕಗಳನ್ನು ಗಳಿಸಿದ್ದರು. ಇದು ಅಸಾಮಾನ್ಯವಾಗಿತ್ತು, ಯಾಕೆಂದರೆ ಹಿಂದಿನ ವರ್ಷಗಳಲ್ಲಿ ಕೇವಲ ಒಬ್ಬಿಬ್ಬರು ಮಾತ್ರ ಈ ಸಾಧನೆ ಮಾಡಿದ್ದರು. ಅಷ್ಟೇ ಅಲ್ಲ, ಕೆಲವು ವಿದ್ಯಾರ್ಥಿಗಳು 718, 719 ಅಂಕಗಳನ್ನು ಪಡೆದಿದ್ದರು. ನೀಟ್ ಪರೀಕ್ಷೆಯ ನಿಯಮಗಳ ಪ್ರಕಾರ ಪ್ರತಿ ಸರಿಯಾದ ಉತ್ತರಕ್ಕೆ 4 ಅಂಕ ಮತ್ತು ತಪ್ಪು ಉತ್ತರಕ್ಕೆ 1 ಅಂಕ ಕಳೆಯಲಾಗುತ್ತದೆ. ಈ ಲೆಕ್ಕಾಚಾರದಲ್ಲಿ 718 ಅಥವಾ 719 ಅಂಕ ಪಡೆಯುವುದು ಗಣಿತದ ಪ್ರಕಾರವೇ ಅಸಾಧ್ಯವಾಗಿತ್ತು. ಇದರಿಂದ ಅನುಮಾನಗೊಂಡ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರಶ್ನಿಸಿದಾಗ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಗ್ರೇಸ್ ಮಾರ್ಕ್ಸ್ ಎಂಬ ಒಂದು ಹೊಸ ವಾದವನ್ನು ಮುಂದಿಟ್ಟಿತು. ಪರೀಕ್ಷಾ ಸಮಯದಲ್ಲಿ ಆದ ಸಮಯ ನಷ್ಟವನ್ನು ಸರಿದೂಗಿಸಲು ಸುಮಾರು 1563 ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡಲಾಗಿದೆ ಎಂದು ಹೇಳಿಕೆ ನೀಡಿತು. ಆದರೆ ಈ ವಾದವು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ನ್ಯಾಯಾಲಯವು ಮಧ್ಯಪ್ರವೇಶಿಸಿ ಆ 1563 ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಗ್ರೇಸ್ ಮಾರ್ಕ್ಸ್ ರದ್ದುಗೊಳಿಸಿತು. ಅವರಿಗೆ ಮರು ಪರೀಕ್ಷೆ ತೆಗೆದುಕೊಳ್ಳುವ ಅವಕಾಶವನ್ನು ನೀಡಲಾಯಿತು. ಆದರೆ ಸ್ನೇಹಿತರೆ, ನಿಜವಾದ ಸಮಸ್ಯೆ ಇದಷ್ಟೇ ಆಗಿರಲಿಲ್ಲ. ಇದರ ಹಿಂದೆ ಇನ್ನೂ ದೊಡ್ಡ ಹಗರಣ ಅಡಗಿತ್ತು. 2024ರ ವಿವಾದ ಹೆಚ್ಚಾಗುತ್ತಿದ್ದಂತೆ ಬಿಹಾರದ ಪಾಟ್ನಾದಲ್ಲಿ ಪರೀಕ್ಷೆಗೆ 1 ದಿನ ಮುಂಚೆಯೇ ಕೆಲವು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನೀಡಿ ಉತ್ತರಗಳನ್ನು ಬಾಯಿಪಾಠ ಮಾಡಿಸಲಾಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಂತು. ವರದಿಗಳ ಪ್ರಕಾರ ಪ್ರತಿ ಅಭ್ಯರ್ಥಿಯಿಂದ 30 ರಿಂದ 50 ಲಕ್ಷ ರೂಪಾಯಿಗಳವರೆಗೆ ಹಣ ಪಡೆಯಲಾಗಿತ್ತು. ಈ ಜಾಲ ಬಿಹಾರ, ಗುಜರಾತ್, ಜಾರ್ಖಂಡ್ನಂತಹ ಹಲವು ರಾಜ್ಯಗಳಿಗೆ ಹರಡಿತ್ತು. ಬಿಹಾರ ಪೊಲೀಸರ ಆರ್ಥಿಕ ಅಪರಾಧಗಳ ಘಟಕ EOU ನಡೆಸಿದ ತನಿಖೆಯಲ್ಲಿ ಸುಟ್ಟು ಹೋದ ಪ್ರಶ್ನೆ ಪತ್ರಿಕೆಯ ತುಣುಕುಗಳು ಪತ್ತೆಯಾಗಿದ್ದು ಅವು ಮೂಲ ಪ್ರಶ್ನೆ ಪತ್ರಿಕೆಯೊಂದಿಗೆ ತಾಳೆಯಾಗಿವೆ. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ತನಿಖೆಯನ್ನು ಸಿಬಿಐಗೆ ವಹಿಸಲಾಯಿತು. ಸಿಬಿಐ ತನಿಖೆ ಆರಂಭವಾಗುತ್ತಿದ್ದಂತೆ ಕೋಚಿಂಗ್ ಸೆಂಟರ್ಗಳ ಮಾಲೀಕರು, ಮಧ್ಯವರ್ತಿಗಳು ಮತ್ತು ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳು ಸೇರಿದಂತೆ ಹಲವರನ್ನು ಬಂಧಿಸಲಾಯಿತು. ಜಾರ್ಖಂಡ್ನ ಹಜಾರಿಬಾಗ್ನ OSS ಶಾಲೆಯ ಪ್ರಾಂಶುಪಾಲ ಮತ್ತು ಉಪ ಪ್ರಾಂಶುಪಾಲರಂತಹವರೇ ಈ ಜಾಲದಲ್ಲಿ ಭಾಗಿಯಾಗಿದ್ದರು ಎಂದು ತನಿಖೆಯಿಂದ ತಿಳಿದುಬಂದಿದೆ. 2 ವರ್ಷಗಳ ನಂತರ ಎಲ್ಲವೂ ಸರಿಹೋಗಿರಬಹುದು ಎಂದು ವಿದ್ಯಾರ್ಥಿಗಳು ಭಾವಿಸುತ್ತಿರುವಾಗಲೇ ಇತಿಹಾಸ ಮತ್ತೊಮ್ಮೆ, ಆದರೆ ಈ ಬಾರಿ ಇನ್ನಷ್ಟು ಕ್ರೂರವಾಗಿ ಪುನರಾವರ್ತನೆಯಾಯಿತು. ಮೇ 3, 2026ರಂದು ನಡೆದ NEET UG ಪರೀಕ್ಷೆಯ ನಂತರ
ರಾಜಸ್ಥಾನದಲ್ಲಿ ಗೆಸ್ ಪೇಪರ್ ಸೋರಿಕೆಯಾದ ಆರೋಪಗಳು ದೇಶವನ್ನು ಬೆಚ್ಚಿಬೀಳಿಸಿದವು. ಈ ಗೆಸ್ ಪೇಪರ್ನಲ್ಲಿದ್ದ ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನೆಗಳು ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿರುವುದು ಕಂಡುಬಂದಿದೆ. ತನಿಖೆ ಮುಂದುವರಿದಂತೆ ಈ ಹಗರಣದ ಆಳ ಎಷ್ಟು ಭಯಾನಕವಾಗಿದೆ ಎಂಬುದು ಅರಿವಾಯಿತು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಪರವಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ತಂಡದಲ್ಲಿದ್ದ ಪ್ರೊಫೆಸರ್ಗಳು ಮತ್ತು ಪರಿಣತರೇ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದರು. ಪುಣೆಯಲ್ಲಿ ಕೋಚಿಂಗ್ ಸೆಂಟರ್ ನಡೆಸುತ್ತಿದ್ದ ಕೆಮಿಸ್ಟ್ರಿ ಪ್ರೊಫೆಸರ್ P.V. ಕುಲಕರ್ಣಿ ಎಂಬಾತ ಪರೀಕ್ಷೆಗೂ ಮುನ್ನವೇ ತನ್ನ ಮನೆಯಲ್ಲಿ ರಹಸ್ಯ ತರಗತಿ ನಡೆಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಕ್ಟೇಟ್ ಮಾಡಿದ್ದನು. ಭೌತಶಾಸ್ತ್ರ ಪ್ರಶ್ನೆ ಪತ್ರಿಕೆ ರೂಪಿಸುವ ಜವಾಬ್ದಾರಿ ಹೊತ್ತಿದ್ದ ಮನೀಷಾ ಹವಾಲ್ದಾರ್ ಎಂಬ ಮಹಿಳೆ ಹಣಕ್ಕಾಗಿ ಪ್ರಶ್ನೆಗಳನ್ನು ಸಹ ಆರೋಪಿಗಳಿಗೆ ಹಂಚಿಕೊಂಡಿದ್ದಳು. ಪ್ರತಿ ವಿದ್ಯಾರ್ಥಿಯಿಂದ 2 ರಿಂದ 5 ಲಕ್ಷ ರೂಪಾಯಿಗಳವರೆಗೆ ಹಣ ಪಡೆದು ಪೇಪರ್ಗಳನ್ನು ಮಾರಾಟ ಮಾಡಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲಾಗಿದ್ದು ದೇಶದಾದ್ಯಂತ ಹಲವರನ್ನು ಬಂಧಿಸಲಾಗಿದೆ. ಈ ಆಘಾತಕಾರಿ ಘಟನೆಗಳಿಂದಾಗಿ ಸುಮಾರು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು NTA ಅಂತಿಮವಾಗಿ ಮೇ 3 ರಂದು ನಡೆದ ಪರೀಕ್ಷೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿತು ಮತ್ತು ಮರುಪರೀಕ್ಷೆ ಘೋಷಿಸಿತು. ಇಷ್ಟೆಲ್ಲ ಆದರೂ NTA ಮಾತ್ರ ಪೇಪರ್ ಲೀಕ್ ಆಗಿಲ್ಲ, ಇದೆಲ್ಲ ಕೇವಲ ಪ್ರತ್ಯೇಕಿತ ಘಟನೆಗಳು, ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಎಂದು ವಾದಿಸುತ್ತಲೇ ಇತ್ತು. 180 ಪ್ರಶ್ನೆಗಳಲ್ಲಿ 135 ಪ್ರಶ್ನೆಗಳು ಸೋರಿಕೆಯಾದರೂ ಅದು ಪೇಪರ್ ಲೀಕ್ ಅಲ್ಲ ಎನ್ನುವಂತಹ ಸಮರ್ಥನೆಗಳನ್ನು ನೀಡಲು ಶುರು ಮಾಡಿದರು. ಇಂತಹ ಹೇಳಿಕೆಗಳು ವಿದ್ಯಾರ್ಥಿಗಳ ಗಾಯದ ಮೇಲೆ ಬರೆ ಎಳೆದಂತಾಯಿತು. ಸುಪ್ರೀಂ ಕೋರ್ಟ್ ಕೂಡ NTA ಹಿಂದಿನ ತಪ್ಪುಗಳಿಂದ ಪಾಠ ಕಲಿತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿತು. ಈ ಎಲ್ಲಾ ಮಾನಸಿಕ ಒತ್ತಡ ಮತ್ತು ಅನ್ಯಾಯದ ಪರಿಣಾಮ ಅತ್ಯಂತ ಘೋರ. ವರದಿಗಳ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಅವರ ಕನಸುಗಳು ಅರ್ಧಕ್ಕೆ ಕೊನೆಯಾಗಲು ಯಾರು ಹೊಣೆ? ಒಂದು ಕಡೆ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಬೆವರು ಸುರಿಸಿ ಓದುತ್ತಿದ್ದರೆ, ಇನ್ನೊಂದು ಕಡೆ ಕೆಲವರು ಹಣ ಕೊಟ್ಟು ಇಡೀ ವ್ಯವಸ್ಥೆಯನ್ನೇ ಖರೀದಿಸುತ್ತಿದ್ದರು. ಇದು ಎಂಥ ಅನ್ಯಾಯ ಅಲ್ವಾ? ಪ್ರಾಮಾಣಿಕವಾಗಿ ಓದಿದ ವಿದ್ಯಾರ್ಥಿಗಳು ಬೀದಿಗಿಳಿದು ನಮಗೆ ನ್ಯಾಯ ಬೇಕು ಎಂದು ಹೋರಾಡುತ್ತಿದ್ದರು. ಅವರ ಕೂಗು ದೇಶದ ಆತ್ಮಸಾಕ್ಷಿಯನ್ನೇ ಪ್ರಶ್ನಿಸುವಂತಿತ್ತು. 2024ರ ಹಗರಣದ ನಂತರ ಸರ್ಕಾರ ಎಚ್ಚೆತ್ತುಕೊಂಡಂತೆ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಅನ್ನು ಜಾರಿಗೆ ತಂದಿತು. ಈ ಕಾಯ್ದೆಯ ಪ್ರಕಾರ ಪೇಪರ್ ಲೀಕ್ ಮಾಡುವ ಸಂಘಟಿತ ಅಪರಾಧಿಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತದೆ ಮತ್ತು ಇದು ಜಾಮೀನು ರಹಿತ ಅಪರಾಧವಾಗಿರುತ್ತದೆ. ಕಾಯ್ದೆ ಕಠಿಣವಾಗಿದೆ, ಶಿಕ್ಷೆಯು ಭಯಾನಕವಾಗಿದೆ. ಆದರೆ 2026ರಲ್ಲಿ ಮತ್ತದೇ ಹಗರಣ ನಡೆದಾಗ ನಿಜವಾದ ಪ್ರಶ್ನೆ ಹುಟ್ಟುತ್ತದೆ, ಕಾಯ್ದೆಗಳು ಪುಸ್ತಕದಲ್ಲಿದ್ದರೆ ಸಾಕೆ? ಪ್ರಾಮಾಣಿಕ ವಿದ್ಯಾರ್ಥಿಯ ಕಣ್ಣೀರು ಒರೆಸಲು, ಅವನ ತಂದೆ ತಾಯಿಯ ನೋವಿಗೆ ಸಾಂತ್ವನ ಹೇಳಲು ಈ ಕಾನೂನಿನಿಂದ ಸಾಧ್ಯವೇ? ಪದೇ ಪದೇ ಇಂತಹ ಘಟನೆಗಳು ನಡೆದರೆ ವಿದ್ಯಾರ್ಥಿಯ ಸಮಯ, ಶ್ರಮ ಮತ್ತು ಹಣಕ್ಕೆ ಯಾರು ಬೆಲೆ ಕಟ್ಟುತ್ತಾರೆ? ನಾವು ಈ ಕಥೆಯನ್ನು ದಿನಕ್ಕೆ 14 ಗಂಟೆ ಓದಿದ ಒಬ್ಬ ವಿದ್ಯಾರ್ಥಿಯ ನೋವಿನಿಂದ ಆರಂಭಿಸಿದ್ದೆವು. ಅವನಿಗೆ ಈ ವ್ಯವಸ್ಥೆ ಕೊಟ್ಟ ಉತ್ತರವಾದರೂ ಏನು? ಹತಾಶೆ, ಅನ್ಯಾಯ ಮತ್ತು ಅನಿಶ್ಚಿತತೆ. ಪೇಪರ್ ಮಾರಾಟ ಮಾಡಿದ ಮಾಫಿಯಾಗಳೇ? ಅದಕ್ಕೆ ಅವಕಾಶ ಮಾಡಿಕೊಟ್ಟ ಭ್ರಷ್ಟ ಅಧಿಕಾರಿಗಳೇ? ಅಥವಾ ಇದೆಲ್ಲವನ್ನು ತಡೆಯಲು ಪದೇ ಪದೇ ವಿಫಲವಾದ NTA ಎಂಬ ವ್ಯವಸ್ಥೆಯೇ? ಇದಕ್ಕೆ ಹೊಣೆ ಯಾರು? ಸ್ನೇಹಿತರೆ, ಒಂದು ಮಾತು ನೆನಪಿಡಿ, ಪರೀಕ್ಷೆಗಳೇ ಜೀವನವಲ್ಲ. ಆದರೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆ ಸಿಗದಿದ್ದಾಗ ನಿರಾಸೆಯಾಗುವುದು ಸಹಜ. ಅದಕ್ಕಾಗಿಯೇ ಜೀವನದಲ್ಲಿ ಯಾವಾಗಲೂ ಒಂದು ಪ್ಲಾನ್ B ಇರಬೇಕು. ಒಂದೇ ಪರೀಕ್ಷೆಯ ಮೇಲೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಪಣಕ್ಕಿಡಬೇಡಿ. ಇಂಜಿನಿಯರ್ ಅಥವಾ ಡಾಕ್ಟರ್ ಮಾತ್ರವಲ್ಲ, ಇಂದು ನೂರಾರು ಹೊಸ ವೃತ್ತಿ ಅವಕಾಶಗಳಿವೆ. ಡೇಟಾ ಸೈನ್ಸ್, UX ಡಿಸೈನ್, ಕಂಟೆಂಟ್ ಕ್ರಿಯೇಷನ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮ ಭವಿಷ್ಯವಿದೆ. ಒಂದು ದೇಶದ ಭವಿಷ್ಯವಿರುವುದು ತರಗತಿಯ ಕೋಣೆಗಳಲ್ಲಿ. ಆ ಕೋಣೆಗಳಲ್ಲಿ ಪ್ರಾಮಾಣಿಕತೆಗೆ ಜಾಗವಿಲ್ಲ ಎಂದಾದರೆ ನಾವು ಉಜ್ವಲ ಭವಿಷ್ಯವನ್ನು ನಿರೀಕ್ಷಿಸಲು ಸಾಧ್ಯವೇ? ಈ ವ್ಯವಸ್ಥೆ ಬದಲಾಗಲೇಬೇಕು. ಈ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು. ಈ ಸತ್ಯವನ್ನು ಎಲ್ಲರಿಗೂ ತಲುಪಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಾಮೆಂಟ್ಗಳಲ್ಲಿ ತಿಳಿಸಿ. ನಮಸ್ಕಾರ.